ಅವರಿಬ್ರು ಯಾವುದೇ ರೈಡರ್ಸ್ಗೂ ಕಮ್ಮಿ ಇಲ್ಲ ಅನ್ನೋ ಹಾಗೆ ಶರವೇಗದಲ್ಲಿ ಬೈಕ್ ಓಡಿಸ್ತಾ ಇದ್ರು. ಇದನ್ನೇ ಅಡ್ವಾಂಟೇಜ್ ಆಗಿ ಮಾಡ್ಕೊಂಡ ಖತರ್ನಾಕ್ಗಳು ರಾಜಧಾನಿಯ ಮಹಿಳೆಯರನ್ನ ಬೆಚ್ಚಿ ಬೀಳಿಸ್ತಾ ಇದ್ರು. ಅರೆ ಅಂಥದ್ದೇನ್ ಮಾಡ್ತಾ ಇದ್ರಪ್ಪ ಅಂದ್ರ ಈ ಸ್ಟೋರಿ ನೋಡಿ. ಹೀಗೆ ಕೈಗೆ ಕೋಳ ತೊಡಿಸ್ಕೊಂಡು ಬರ್ತಿರೋ ಈ ಖತರ್ನಾಕ್ಗಳನ್ನೊಮ್ಮೆ ಸರಿಯಾಗಿ ನೋಡ್ಕೊಂಬಿಡಿ. ಹೆಸರು ಮೊಹಮ್ಮದ್ ಅಲಿ ಮತ್ತು ಸೈಯದ್ ಕರಾರ್. ನೋಡೋಕೆ ಕಟುಮಸ್ತಾಗಿದ್ದಾರೆ, ಆದ್ರೆ ಯಾವುದೇ ಕೆಲಸ ಕಾರ್ಯ ಮಾಡದೆ ಸಲೀಸಾಗಿ ದುಡ್ಡು ಮಾಡಬೇಕು ಅಂತ ಮಾಡ್ತಿದ್ದು ಮಾತ್ರ ಕಿರಾತಕ ಕೆಲಸ. ಮಹಿಳೆಯರು ವೃದ್ಧರೇ ಇವರ ಟಾರ್ಗೆಟ್. ಮಿಂಚಿನಂತೆ ಸರ ಎಗರಿಸಿ ಆಗ್ತಿದ್ರು ಎಸ್ಕೇಪ್. ಹೌದು, ಬೆಂಗಳೂರಿನ ಯಲಹಂಕ, ಕೊಡಿಗೆಹಳ್ಳಿ ಸುತ್ತಮುತ್ತ ಒಂಟಿ ಮಹಿಳೆಯರು ಹಾಗೂ ವೃದ್ಧರನ್ನೇ ಟಾರ್ಗೆಟ್ ಮಾಡಿ ಸರ ಎಗರಿಸಿ ಖದೀಮರು ಎಸ್ಕೇಪ್ ಆಗಿಬಿಡ್ತಿದ್ರು. ಹಗಲಲ್ಲೇ ಡ್ಯೂಕ್ ಬೈಕ್ ಏರಿ ಅಲ್ಲಲ್ಲಿ ಅಬ್ಸರ್ವ್ ಮಾಡ್ತಿದ್ರು. ಯಾವ ಏರಿಯಾದಲ್ಲಿ ಒಂಟಿ ಮಹಿಳೆಯರು ವೃದ್ಧರು ಹೆಚ್ಚಾಗಿರ್ತಾರೆ ಅನ್ನೋದನ್ನ ನೋಡ್ಕೊಳ್ತಿದ್ರು. ನಂತರ ಸಂಜೆ ಹೊತ್ತಲ್ಲಿ ತಮ್ಮ ಬೈಕ್ನಲ್ಲಿ ಬಂದು ಕ್ಷಣ ಮಾತ್ರದಲ್ಲಿ ಚಿನ್ನದ ಸರಗಳನ್ನು ಎಗರಿಸಿ ಎಸ್ಕೇಪ್ ಆಗ್ತಿದ್ರು. ಆದ್ರೆ ಕೊನೆಗೂ ಪೊಲೀಸರು ಆ ಇಬ್ಬರು ಕಳ್ಳರಿಗೆ ಕೋಳ ತೊಡಿಸಿದ್ದಾರೆ. ಸಿಸಿಟಿವಿ ಕೊಟ್ಟಿತ್ತು ಆರೋಪಿಗಳ ಸುಳಿವು. ಇನ್ನು ಈ ಖದೀಮರು ಕಳ್ಳತನ ಮಾಡೋಕೆ ಮುಂಬೈನಿಂದ ಫ್ಲೈಟ್ನಲ್ಲಿ ಬೆಂಗಳೂರಿಗೆ ಬರ್ತಿದ್ರು. ಹೀಗೆ ಬಂದು ಬೆಂಗಳೂರಿನಲ್ಲಿ ಸೆಕೆಂಡ್ ಹ್ಯಾಂಡ್ ಡ್ಯೂಕ್ ಬೈಕ್ ಖರೀದಿಸಿದ್ರು. ಕದ್ದ ಮಾಲನ್ನ ಮುಂಬೈಗೆ ಕೊಂಡೊಯ್ಯೋ ವೇಳೆ ರೈಲ್ವೆ ನಿಲ್ದಾಣದಲ್ಲಿ ಬೈಕ್ ಪಾರ್ಕ್ ಮಾಡಿ ಹೋಗ್ತಿದ್ರು. ಆದ್ರೆ ಸಿಸಿಟಿವಿ ದೃಶ್ಯ ಆಧರಿಸಿ ಬೆನ್ನಟ್ಟಿದ ವಿದ್ಯಾರಣ್ಯಪುರ ಪೊಲೀಸರು ಪ್ರಕರಣ ಬೆದರಿಸಿದ್ದು 15 ದಿನಗಳ ಕಾಲ ಕಾದು ಕುಳಿತು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಕೆಲವೊಮ್ಮೆ ಅವರು ಬಸ್ಸಲ್ಲಿ ಬರ್ತಾ ಇದ್ರು, ಕೆಲವೊಮ್ಮೆ ಟ್ರೈನಲ್ಲಿ, ಕೆಲವೊಮ್ಮೆ ಪ್ಲೇನಲ್ಲಿ ಕೂಡ ಬಂದು ಅವತ್ತೇ ದಿನ ಸರಗಳತನ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ರು. ಇದನ್ನ ನಾವು ನಮ್ಮ ಕ್ರೈಮ್ ಸಿಬ್ಬಂದಿ ಮತ್ತು ವಿದ್ಯಾರಣ್ಯಪುರ ಇನ್ಸ್ಪೆಕ್ಟರ್ ಸ್ಪೆಷಲ್ ಆಗಿ ಮಾಹಿತಿ ಕಲೆ ಹಾಕಿ ಅವರನ್ನು ನಾವು ಅರೆಸ್ಟ್ ಮಾಡಿರೋದ್ರಿಂದ 20 ಸರಗಳತನ ಪ್ರಕರಣಗಳು ಪತ್ತೆಯಾಗಿದೆ. ಸದ್ಯ ಬಂಧಿತ ಆರೋಪಿಗಳಿಂದ 19 ಸರಗಳತನ ಪ್ರಕರಣ ಬೆಳಕಿಗೆ ಬಂದಿದ್ದು 15 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳೋ ಅರ್ಧ ಕೆಜಿ ಚಿನ್ನವನ್ನು ವಶಪಡಿಸಿಕೊಂಡಿದ್ದಾರೆ. ಪ್ರಜ್ವಲ್, TV9, ಬೆಂಗಳೂರು.